ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಇಲ್ಲಿ ನಿಮಗೆ ಪ್ರತಿದಿನ ಸಿಗುತ್ತದೆ ಮಾರುಕಟ್ಟೆ ಮಾಹಿತಿ ಮತ್ತು ಉಪಯುಕ್ತ ಅಪ್ಡೇಟ್ಗಳು. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಬನ್ನಿ ಇಂದಿನ ವಿಡಿಯೋ ಶುರು ಮಾಡೋಣ. ಅಡಿಕೆ ಬೆಲೆ ಏರಿಕೆಗೆ ಮುಖ್ಯವಾಗಿ ಮಾರುಕಟ್ಟೆಯಲ್ಲಿನ ಹೆಚ್ಚಿನ ಬೇಡಿಕೆ, ಉತ್ಪಾದನೆ ಆವಕ ಕಡಿಮೆ ಇರುವುದು ಮತ್ತು ವಿದೇಶಿ ಅಡಿಕೆ ಆಮದಿಗೆ ಕಡಿವಾಣ ಬಿದ್ದಿರುವುದು ಕಾರಣವಾಗಿದೆ. ಅಡಿಕೆ ಬೆಲೆ ಏರಿಕೆಗೆ ಮುಖ್ಯವಾಗಿ ಮಾರುಕಟ್ಟೆಯಲ್ಲಿನ ಹೆಚ್ಚಿನ ಬೇಡಿಕೆ, ಉತ್ಪಾದನೆ ಕಡಿಮೆ ಇರುವುದು ಮತ್ತು ವಿದೇಶಿ ಅಡಿಕೆ ಆಮದಿಗೆ ಕಡಿವಾಣ ಬಿದ್ದಿರುವುದು ಕಾರಣವಾಗಿದೆ. ಅಡಿಕೆ ಬೆಲೆ ಹೆಚ್ಚಳಕ್ಕೆ ಪ್ರಮುಖ ಕಾರಣಗಳು: ಕಡಿಮೆ ಆವಕ, ಮಳೆ ಮತ್ತು ಹವಾಮಾನ ವೈಪರೀತ್ಯದಿಂದಾಗಿ ಅಡಿಕೆ ಕೊಯ್ಲು ಹಾಗೂ ಸಂಸ್ಕರಣೆ ನಿಧಾನವಾಗಿ ಮಾರುಕಟ್ಟೆಗೆ ಹೊಸ ಅಡಿಕೆ ಬರುವುದು ಕಡಿಮೆಯಾಗಿದೆ. ಹೆಚ್ಚಿನ ಬೇಡಿಕೆ: ಉತ್ತರ ಭಾರತದ ಮಾರುಕಟ್ಟೆಗಳಲ್ಲಿ ಕರ್ನಾಟಕದ ಉತ್ತಮ ಗುಣಮಟ್ಟದ ಅಡಿಕೆಗೆ ಭಾರೀ ಬೇಡಿಕೆ ಇದೆ. ವಿದೇಶಿ ಅಡಿಕೆ ಆಮದು ತಡೆ: ಮ್ಯಾನ್ಮಾರ್, ಬಾಂಗ್ಲಾದೇಶದಂತಹ ದೇಶಗಳಿಂದ ಅಕ್ರಮವಾಗಿ ಅಡಿಕೆ ಬರುವುದು ಕಡಿಮೆಯಾಗಿರುವುದರಿಂದ ಸ್ಥಳೀಯ ಅಡಿಕೆಗೆ ಬೆಲೆ ಹೆಚ್ಚಾಗಿದೆ. ರೈತರ ತಂತ್ರ: ಬೆಲೆ ಇನ್ನೂ ಹೆಚ್ಚಾಗಬಹುದು ಎಂಬ ನಿರೀಕ್ಷೆಯಲ್ಲಿ ರೈತರು ತಮ್ಮ ಸಂಗ್ರಹದ ಅಡಿಕೆಯನ್ನು ತಕ್ಷಣ ಮಾರಾಟ ಮಾಡದೆ ನಿಧಾನವಾಗಿ ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತಿದ್ದಾರೆ. ಕೊಳೆ ರೋಗ: ನಿರಂತರ ಮಳೆಯಿಂದಾಗಿ ಕೊಳೆ ರೋಗದ ಭೀತಿ ಇದ್ದು ಉತ್ಪಾದನೆಯಲ್ಲಿ ಕುಸಿತ ಕಂಡುಬಂದಿದೆ. ಮುಖ್ಯವಾಗಿ ಗುಣಮಟ್ಟದ ಹಳೆ ಅಡಿಕೆಗೆ ಹೆಚ್ಚಿನ ಬೆಲೆ ಸಿಗುತ್ತಿದ್ದು ಮಾರುಕಟ್ಟೆಯಲ್ಲಿ ಪೂರೈಕೆಗಿಂತ ಬೇಡಿಕೆಯೇ ಹೆಚ್ಚಾಗಿದೆ. ಅಡಿಕೆ ಧಾರಣೆ: ಹಳೆ ಅಡಿಕೆ ದರದಲ್ಲಿ ಭಾರೀ ಜಿಗಿತ ಕಂಡುಬಂದಿದೆ. ಚಾಲಿ ಅಡಿಕೆ ಬೆಲೆಯೂ ಕೂಡ ಉತ್ತಮ ಬೇಡಿಕೆಯಲ್ಲಿದೆ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ.